ಇರಿ ಒಂದು ನಿಮಿಷ ಮಾತಾಡ್ತೀನಿ. ಡಿ ಕೆ ಶಿವಕುಮಾರ್ ಕೂಗಿ ಮಾತಾಡೋ ಫಸ್ಟ್ ಕೂಗ್ಬಿಡಿ ಆಮೇಲೆ ಮಾತಾಡೋರಿ. ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಶಿವಕುಮಾರ್ಗೆ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ, ಸಿದ್ದರಾಮಯ್ಯಗೆ. ಕೆಲಸದಲ್ಲಿ 4 ಗಂಟೆ 5 ನಿಮಿಷಕ್ಕೆ ಅದಕ್ಕೋಸ್ಕರ ಮಂಡ್ಯದಲ್ಲಿ ರೈತರುಗಳು ನಮ್ಮ ಅಕ್ಕ ತಂಗಿಯರು ಎಲ್ಲ ಸೇರಿದ್ದೀವಿ. ಇಲ್ಲಿ ನನ್ನೆಲ್ಲ ರೈತರು, ಮಂಡ್ಯ ಅಂದ್ರೆ ರೈತರು. ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ಆಯುಷ್ ಆರೋಗ್ಯ ಕೊಡಲಿ, 2 ವರ್ಷ ಮುಖ್ಯಮಂತ್ರಿ ಆಗಿರಲಿ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ. ಡಿ ಕೆ ಶಿವಕುಮಾರ್ ಪ್ರಧಾನಿ ಆಗೋಕ್ಕೂ ಬಿಟ್ಟಾಗವ್ರೆ. ಈ ದೇಶದಲ್ಲಿ ದೇವೇಗೌಡರಾದಾಗ ಡಿ ಕೆ ಶಿವಕುಮಾರ್ ಒಂದ್ಸತಿ ಪ್ರಧಾನಿ ಅದೇ ಆಯ್ತಾರೆ. ಅದ ದೇವ್ರು ಅವ್ನ ಹಣೆ ಬರ ಕೊಡ್ತಾರೆ. ಯಾಕೆ ಆಯ್ತಾರೆ ಅಂತ ಕೇಳ್ತೀನಿ. ಅವಳ ಮೊಮ್ಮಗಳು ಹುಟ್ಟಿದ್ದು ಅವಳೇ ಕಬ್ಬಾಳಮ್ಮ. ಆ ಕಬ್ಬಾಳಮ್ಮಂಗೆ ಡಿ ಕೆ ಶಿವಕುಮಾರ್ ಯಾವತ್ತೂ ಆಶೀರ್ವಾದ ಮಾಡೋರೆ. ನಾನಾದೇ ಹುಟ್ಟಬ್ಬದಲ್ಲೇ ಹೇಳಿದ್ದೆ, ನಿನ್ನ ಹಣೆ ಬರದಲ್ಲಿ ಬ್ರಹ್ಮ ಬರ್ದವನೇ ನೀನು ಮುಖ್ಯಮಂತ್ರಿ ಆಯ್ತಿ ಅಂತ. ನಿನ್ನ ಹಣೆ ಬರದಲ್ಲಿ ಬರ್ದಾನೆ ಬ್ರಹ್ಮ ಕಬ್ಬಾಳವ. ನೀನು ದೇಶದ ಪ್ರಧಾನಿ ಆದಿ ಆಯ್ತದೆ, ನಿನ್ನ ಪಕ್ಷ ರಾಷ್ಟ್ರ ಪಕ್ಷ ಬಂದೇ ಬರ್ತದೆ. ನಮಸ್ಕಾರಪ್ಪ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾದ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಅವರು ಮೊದಲೇ ಆಗಬೇಕಾಗಿತ್ತು. ಇದು ಏನು ಕಾಲಾವಕಾಶ ಈಗ ಕೂಡಿ ಬಂದಿದೆ. ದೇವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಡಲಿ ಅಂತ ಹಾರೈಸಿ ಮತ್ತೆ ನಮ್ಮ 2028ಗೆ ಮತ್ತೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಜಯಭೇರಿಯಾಗಿ ಸೆಂಟ್ರಲ್ಲೂ ಬರಲಿ, ರಾಜ್ಯದಲ್ಲೂ ಬರಲಿ, ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮ್ಮ ಸಾಹೇಬರು ಈಗಿಂದಿಲ್ಲ ಆಗಿಂದನೂ ಯೂತ್ ಕಾಂಗ್ರೆಸ್ಸಿಂದನೇ ಕಷ್ಟಪಟ್ಕೊಂಡು ಬಂದಿದ್ದಾರೆ. ಇದು ಮೊದಲೇ ಆಗಬೇಕಿತ್ತು. ಇದೇನು ಇದು ಕಾಲಾವಕಾಶ ಯಾವಾಗ ದೇವ್ರು ಕೊಡ್ತಾನೆ ಆಗ್ಲೇ ಆಗೋದು. ಈಗ ಸಿದ್ದರಾಮಯ್ಯ ಸರೂ ಒಳ್ಳೆ ಆಡಳಿತ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ಒಳ್ಳೇದಾಗಲಿ ಅಂತ ನಮ್ಮ ಮಹಿಳಾ ಪರಿವಾರ ಘೋಷಣೆ ಹೋಗಿ ಮೇಡಮ್, ಘೋಷಣೆ. ರಾಹುಲ್ ಗಾಂಧಿ ಸಾಕು ಆಗ ಡಿಸ್ಪ್ಯೂಟ್ ಆಗಿ. ಸ್ವೀಟ್ ಕೊಡಿ. ನೀವೇ ಸ್ವೀಟ್ ಹಂಚ್ಕೊಳ್ಳಿ. ಈ ಕಡೆ ಬೆನ್ ತೋರಿಸ್ಬೇಡಿ ಮೇಡಮ್. ಅವ್ರು ಯಾರು? ಕೂಗಿ ಇಲ್ಲೇ ಮಾಡಿ ಮಾತಾಡಿ ಜೋರಾಗೆ. ನೂತನವಾಗಿ ಆಯ್ಕೆಯಾಗಿರುವಂಥ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯವನ್ನು ಕೋರಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ಸಂಭ್ರಮವನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಆಚರಿಸ್ತಾ ಇದ್ದೀವಿ. ಇವತ್ತಿನ ಮುಂದಿನ ದಿನಗಳಲ್ಲಿ ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಎಲ್ಲರೂ ಕೂಡ ನಂಬಿದ್ದೀವಿ. ಈ ಸಂತೋಷದ ಶುಭಾಶಯದಲ್ಲಿ ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ, ರಾಜ್ಯದ ಜನತೆಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ. ಹೇಳ್ಬಿಟ್ಟು ತಿನ್ಸಿ, ಬರೀ ತಿನ್ಸಿದ್ರೆ ಅವ್ರು ಹುಡ್ತಾ ಇವ್ರು ಹುಡ್ತಾ ಬನ್ನ ಅಕ್ಕ ನಾವೆಲ್ಲರೂ ಸ್ವೀಟ್ ತಿಂತಾ ಇದ್ದೀವಿ. ಎಲ್ಲರೂ ಸ್ವೀಟ್ ಹಂಚ್ಕೊಂಡಿದ್ದೀವಿ. ಮುಖ್ಯಮಂತ್ರಿ ಆಗಿರೋದ್ರಿಂದ ರಮೇಶ್ ಕೂಗ್ಬೇಕು ಡಿ ಕೆ ನಾನೊಬ್ಬ
ಮುರ್ಜಿನಿ ರಮೇಶಣ್ಣ ಅಂತ ನನ್ನ ಹೆಸರು. ನಾನೊಬ್ಬ ಕಬ್ಬು ಹೋರಾಟಗಾರ. ಶುಗರ್ ಫ್ಯಾಕ್ಟ್ರಿ ನಡೀಬೇಕು ಅಂತ 5 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ನನಗೆ ಈ ಕಾಂಗ್ರೆಸ್ ಪಕ್ಷ ನೋಡಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಸೇರ್ಕೋಬಾರ್ದು, ಉದ್ಯೋಗ ಚೆನ್ನಾಗಿ ಮಾಡ್ತಾವ್ರೆ ಕೆಲಸನ ಅಂತ ಗಣಗರವಿಯನ್ನು ನೋಡ್ಬಿಟ್ಟು ಕೇಳ್ತಾರೆ. ನನ್ನ ಡಿ ಕೆ ಅಭಿಮಾನಿ, ನನಗೆ ಡಿ ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ನನಗೆ ಭಾಳ ದಿನದಿಂದ ಆಸೆ. ಆದರೆ ಆಸೆ ಈಡೇರ್ತು. ನಾನು ಅವ್ರು ಹುಟ್ಟುಹಬ್ಬದಲ್ಲಿ ಹೇಳಿದ್ದೆ, ಬ್ರಹ್ಮ ನಿನ್ನ ಹಣೆ ಬರ್ದಲ್ಲಿ ಮಾಡ್ದವ್ರೆ, ನೀನು ಮುಖ್ಯಮಂತ್ರಿ ಆದಿ ಆಯ್ತೀರಿ, ತಾಳ್ಮೆಯಿಂದ ಆಯ್ತೀರಿ ಅಂತ. ನಿನಗೆ ಡಿ ಕೆಗೆ ಮೊಮ್ಮಗಳು ಹುಟ್ಟವಳೆ, ಅವಳೇ ಕಬ್ಬಾಳಮ್ಮ, ಅವಳು ಹುಟ್ಟುಗಳಿಗೆ ನಿನಗೆ ದೆಸೆ ಕೂರ್ತು. ಇವಾಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದೆಯೇ, ಇನ್ನು ದೇಶದ ಪ್ರಧಾನಮಂತ್ರಿ ಆಗೋಕ್ಕೂ ನೀನು ಬಿಟ್ಟಾಗಿದೆಯೇ. ದೇಶದಲ್ಲಿ ಯಾರಾಗಿಲ್ಲ, ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಆಗಿರ್ಲಿಲ್ವಾ, ಅವರು ಫಸ್ಟ್ ಮುಖ್ಯಮಂತ್ರಿ ಆಗಿದ್ದದ್ದು. ಇವಾಗ ಮೋದಿ ಒಬ್ಬ ಟೀಮಾರು ಮಗ ಅಂಥವರು ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಿ ಆದರು. ಡಿ ಕೆ ಸಾಹೇಬ್ರೆ, ನಿನ್ನ ಅಭಿಮಾನಿಯಾಗಿ ಹೇಳ್ತೀನಿ, ನೀವು ದೇಶದಲ್ಲಿ ಪ್ರಧಾನಿ ಆದಿ ಆಯ್ತೀರಿ. ಆದರೆ ತಾಳ್ಮೆಯಿಂದ ಎಲ್ಲ ಜನಾಂಗನೂ, ಈ ಜನ ಆ ಜನ ಅಂತಲ್ಲ, ಎಲ್ಲ ಜನಾಂಗನೂ ಒಟ್ಟಿಗೆ ತಗೋಬೇಕು. ಮಂಡ್ಯ ಶುಗರ್ ಫ್ಯಾಕ್ಟ್ರಿನ ಇನ್ನು ಯಾರು ಇತಿಹಾಸ ಮಾಡಿರಬಾರ್ದು. ಮಂಡ್ಯ ಶುಗರ್ ಫ್ಯಾಕ್ಟ್ರಿಯ ಓಡಿಸ್ಬೇಕು. ಎಲ್ಲ ಫ್ಯಾಕ್ಟ್ರಿಗಿಂತ ಮುಂಚೆ ನಮ್ಮ ಫ್ಯಾಕ್ಟ್ರಿ ಓಡಬೇಕು. ಮಂಡ್ಯ ಅಂದರೆ ಇಂಡಿಯಾ ನೋಡ್ತದೆ, ಓಡಿಸಿ ಮಂಡ್ಯ ಫ್ಯಾಕ್ಟ್ರಿಯ. ಮಂಡ್ಯದಲ್ಲಿ ಏನೂ ತಂದಿಲ್ಲ, ಯಾವ ಇಂಡಸ್ಟ್ರಿಯಲ್ಲಿ ಇಲ್ಲ. ಮಂಡ್ಯ ಸಿಟಿಗೆ ಯಾವ ಇಂಡಸ್ಟ್ರಿಯಲ್ಲಿ ಹಾಕಿ ಮಂಡ್ಯ ಅಂದರೆ ಒಕ್ಕಲರು ಇದು ಬೆಲ್ಟು. ಇವಾಗ ಹಳೆ ಮೈಸೂರು ಕಡೆ 82 ಸೀಟವೆ, ಈ ಸತಿ 78 ಸೀಟ್ ನಾವೇ ಗೆಲ್ಬೇಕು ಕಾಂಗ್ರೆಸ್ಗೆ. ಅದಕ್ಕೋಸ್ಕರ ನಾನು ಕಾಂಗ್ರೆಸ್ಗೆ ಇನ್ನೂ ಸೇರಿಲ್ಲ, ಸೇರ್ಪಡೆ ಆಯ್ತಾ ಇದ್ದೀನಿ. ಇದು 100% ಸತ್ಯ. ನಮಸ್ಕಾರಪ್ಪ.